ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ಜೀರಾ ರೈಸ್ ಇಲ್ಲದೇ ನಾನಿವತ್ತು ಬುಲೆಟ್ ರೈಸ್ನೇ ಹಾಕಿ ಜೀರಾ ರೈಸ್ನ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ನಂದಿನಿ ತುಪ್ಪ ಹಾಕಿ ಗೋಡಂಬಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಇನ್ನೇನು ಅಂಥದ್ದೇನು ಇರಲ್ಲ, ತರಕಾರಿ ಎಲ್ಲ. ಹಂಗಾಗಿ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದಾದಮೇಲೆ ಕಾದಿರೋ ತುಪ್ಪಕ್ಕೆ ನಾನು ಸ್ವಲ್ಪ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ, ಜೀರಿಗೆನ ಪುಟ್ಟದಾಗಿರೋ ಒಂದು ಬೌಲಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಯಾಕೆಂದರೆ ಇದು ಜೀರಾ ರೈಸ್ ಆಗಿರೋದ್ರಿಂದ ಅದ್ರದ್ದು ಗಮ್ ಅಂತ ಇರಬೇಕು ಅಂಥೇಳಿ. ಮತ್ತು ನಾನು ಈರುಳ್ಳಿ ನಿಮ್ಮ ಇಷ್ಟ ಹಾಕಿದ್ರೆ ಹಾಕ್ಕೋಬೋದು, ಹಾಕಿಲ್ಲ ಅಂದರೂ ಪರವಾಗಿಲ್ಲ. ನಾನು ಹಾಕ್ಕೊಂಡಿದ್ದೀನಿ ಒಂದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು. ಸ್ವಲ್ಪ ಉಪ್ಪು, ಯಾಕೆಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಟೊಮೊಟೊ ಯೂಸ್ ಮಾಡೋಂಗಿಲ್ಲ. ಇದಾದಮೇಲೆ ನಾನು ಒಂದು ಕಡೆ ಬಿಸಿನೀರನ್ನ ಕಾಯೋಕ್ಕಿಟ್ಟು ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಹಾಗೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಹಾಕಿದ್ದೀನಿ. ಯಾಕೆಂದರೆ ಜೀರಿಗೆನ ಹಾಕಿರ್ತೀವಲ್ಲ, ಸ್ವಲ್ಪ ತುಪ್ಪದಲ್ಲಿ ರೈಸು ಫ್ರೈ ಆದರೆ ಆವಾಗ ಅದು ಅಕ್ಕಿ ಅದರದ್ದು ತುಪ್ಪ ಮತ್ತು ಜೀರಿಗೆದು ಸ್ಮೆಲ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಂಗಾಗಿ ಈ ಥರ ಮಾಡಿದೆ, ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಕಾದಿರೋ ಬಿಸಿನೀರನ್ನ ಹಾಕಿ 1-2 ಸಲ ತಿರುಗಿಸಿ ಸಿಮ್ಮಲ್ಲಿಟ್ಟು ಅಳ್ಕೊಳಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಗೋಡಂಬಿ, ಅದನ್ನು ಹಾಕಿದ್ದೀನಿ. ಇದಕ್ಕೆ ನಾನು ನಿಮಗೆ ಮಶ್ರೂಮ್ ಗ್ರೇವಿನೂ ಚೆನ್ನಾಗಿರುತ್ತೆ, ಪನ್ನೀರ್ ಗ್ರೇವಿನೂ ಚೆನ್ನಾಗಿರುತ್ತೆ. ನಾನು ಹಿಂದಿನ ದಿನ ಚಪಾತಿಗೆ, ಈಗ ತಡ್ನಿಕಾಳು ಸೀಸನ್ ಇರೋದ್ರಿಂದ ಗೊಜ್ಜು ಮಾಡಿದ್ದನ್ನೇ ಹಾಕಿ ಕೊಟ್ಟಿದ್ದೀನಿ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಟ್ರೈ ಮಾಡಿ ನೀವು ಒಂದು ಸಲ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.